ಈಗ ಇದ್ರೆ ಈ ಸ್ಪೀಷೀಸ್ ಹೆಸರು ಹೇಳು. ಎರಿಥ್ರೀನಿಯಾ ವೆರಿಗೇಟ್. ವೆರಿಗೇಟನ ಇದು ಇರ್ಬೋದು. ಒಟ್ಟು ಎರಿಥ್ರೀನಿಯಾ ಸ್ಪೀಷೀಸಲ್ಲಿ ಒಂದು. ಎರಿಥ್ರೀನಿಯಾದಲ್ಲಿ ನಂಗೆ ಗೊತ್ತಿದ್ದಂಗೆ ಇಂಡಿಯಾದಲ್ಲಿ ಒಂದು 10-15 ವೆರೈಟಿ ಇರ್ಬೋದು. ಆಮೇಲೆ ಇದನ್ನ ಹೈಬ್ರಿಡ್ ಎಲ್ಲ ಮಾಡಿ ನರ್ಸರಿಗಳಲ್ಲೆಲ್ಲ ಮಾರೋಕ್ಕೂ ಕೂಡ ರೆಡಿ ಮಾಡಿದ್ದಾರೆ. ಒಂದೆರಡು ಹೈಬ್ರಿಡ್ ವೆರೈಟಿ ಗಾರ್ಡನಲ್ಲೆಲ್ಲ ಇಡ್ಬೋದು. ಕೆಲವೊಂದು ತುಂಬ ದೊಡ್ಡದಾಗುತ್ತೆ, ಕೆಲವೊಂದು ಅಷ್ಟು ಸೈಜ್ ಬರೋದಿಲ್ಲ. ಓಕೆ. ಆಮೇಲೆ ಇದು ಲೆಗ್ಯೂಮು ಈ ಮರ. ಸೊ ಸಾಯಿಲ್ ಇಂಪ್ರೂವ್ ಮಾಡುತ್ತೆ. ಸೆಕೆಂಡು ಮುಳ್ಳು ಅಂದರೆ ಮುಳ್ಳು. ಆಮೇಲೆ ಕೆಲವು ಎರಿಥ್ರೀನಿಯಾ ಸ್ಪೀಷೀಸನ್ನು ಇದಕ್ಕೆ ಯೂಸ್ ಮಾಡ್ತಾರೆ. ಯಾವ್ದು ಗೊತ್ತಾ? ಕಾಫಿ ತೋಟದಲ್ಲೆಲ್ಲ ಫಾಸ್ಟಾಗಿ ನೆರಳಬೇಕು ಅಂತಿದ್ರೆ ಅವರಿಗೆ ಕಾಫಿ ಪ್ಲಾಂಟ್ಸಿಗೆ ಶೇಡ್ಗೆ ಯೂಸ್ ಮಾಡ್ತಾರೆ. ಎಷ್ಟು ಚೆನ್ನಾಗಿದೆಯಾ ಫ್ಲವರ್. ಇಲ್ಲಿ ಹಿಂದ್ಗಡೆಯಿಂದ ನೋಡು ಬಾ. ಇದು ಈ ಭಾಗ ನೋಡು, ಇದು ಅಡಿಗೆ ಆ ಲೈನು. ಹಾಂ. ಸೊ ನಮ್ಮ ಲಕ್ಕಿ ಅನ್ನೋದು ಇಷ್ಟು ಹೈಟಿಗೆ ಸಿಕ್ಕಿದ್ದು. ಈಗ ಬೀನ್ಸ್ ಥರ ಇರುತ್ತೆ. ಸೊ ಇದು ಎರಿಥ್ರೀನಿಯಾ ಸ್ಪೀಷೀಸು. ಎರಿಥ್ರೀನಿಯಾ ಇಂಡಿಕಾ ಯಾವುದ್ಯಾವುದೋ ಇದೆ. ವಾಸನೆ ಇದೆಯಾ? ಇಲ್ಲ. ಹಾಂ. ನೀವು ಎರಿಥ್ರೀನಿಯಾ ಬೆಟ್ಟ ಗ್ರಾನೈಟ್ ಮೇಲೆ ಹೌದೌದು, ಇದೇ ಸ್ಪೀಷೀಸ್. ಎರಿಥ್ರೀನಿಯಾ ವೆರಿಗೇಟ್ ಅಂತ ಹೇಳಿ. ಹಾಂ, ನನಗೆ ಕನ್ಫ್ಯೂಸ್ ಆಗಿದೆ. ಒಟ್ಟು ಎರಿಥ್ರೀನಿಯಾ ಅಂತ ಗೊತ್ತು. ವೆರಿ ಶೋಯಿ ನೈಸ್ ಪ್ಲಾಂಟು. ಅಡಿಗಡೆ ಒಂದು ಇಂಟ್ರೆಸ್ಟಿಂಗ್ ಸ್ಟ್ರಕ್ಚರ್ ಇದೆ. ಏನಂದರೆ ಇದು ಪೆಟಲ್ಸು, ಅಡಿಗಡೆ ಪೆಟಲು ಇಲ್ಲಿ ನೋಡುವ.